ಆದರೆ ಈ ಭಾಗದಲ್ಲೇ ಆದಷ್ಟು ಏನಪ್ಪ ಜನ ಗೋಕಾಕ್ ಜಿಲ್ಲೆ ಆಗಬೇಕಂತ ಜನ ಜೋರ್ದಾರಾಗಿ ಬಂದಿದ್ದಿಲ್ಲ ಇವರೆಗೆ. ಜೊತೆಗೆ ಈಗಷ್ಟೇನೋ ನಮ್ಮ ಸತೀಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಭಾಳ ಉತ್ತಮ. ಯಾಕಂದ್ರೆ ಇನ್ನೇ ಡಿಸೆಂಬರ್ ಭಾಳ ದೂರಿಲ್ಲ, ಇದು ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳಲ್ಲಿ ಮುಗಿದು ಹೋಗಿಬಿಡ್ತದೆ. ಒಂದು ವೇಳೆ ಈ ಪೀರಿಯಡ್ದೊಳಗೆ ಆಗಲಿಲ್ಲ ಅಂತಂದ್ರೆ ಮುಂದಿನ 10 ವರ್ಷ ತನಕ ನಾವೇನು ಕೇಳ್ದಂಗೆ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಅಧಿಸೂಚನೆ ಹೊರಡಿಸಿಬಿಟ್ಟದ. ನೀವೇನಿದ್ರು ಡಿಸೆಂಬರ್ 31 ನಿಮ್ಗೆ ಏನು ಕೊಡ್ರಪ್ಪ ನಮಗೆ, ನಂತರ ಡಿವಿಷನ್ ಆಗೋದು ಭಾಳ ಕಷ್ಟ ಆಗ್ತದೆ ರೀ. ಯಾಕಂದ್ರೆ ಸರ್ವೆ ಆಗಬೇಕು, ಮಾಡಬೇಕು, ಮತ್ತು ಜಿಲ್ಲೆ ಮತ್ತು ಹೊಸ ಆಗಬೇಕು, ಏನೇನು ಗದ್ದಗಳಿದಾವೆ. ಅದೇ ಕಾರಣಕ್ಕೆ ಮುಂದೆ ಈ ಗೋಕಾಕ್ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಭಾಳ ಕಡು ಕಷ್ಟ ಅನ್ನುವಂಥ ವಾತಾವರಣದ ಈ ದಿಶೆಯಲ್ಲಿ ನಮ್ಮ ಸತೀಶ್ ಅವರು ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಜೋರಾಗಿ ಒತ್ತು ಕೊಟ್ಟು ಸಿದ್ದರಾಮಯ್ಯರು ಒತ್ತಡ ತಂದ, ಮತ್ತು ಸತೀಶ್ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಗೆಳೆತನದ, ಒಳ್ಳೆಯ ಪ್ರೀತಿ ವಿಶ್ವಾಸದ. ಅದರ ಸದುಪಯೋಗ ಈ ಸಲ ಮಾಡಿಕೊಂಡು ಗೋಕಾಕ್ ಜನರ ಬೇಡಿಕೆ, ಬಹುದಿನದ ಕನಸು ಗೋಕಾಕ್ ಮತ್ತು ಚಿಕ್ಕೋಡಿಯಲ್ಲೂ ಸಹಿತ ಇವತ್ತು ಬೆಳೆದು ನಿಂತದ ಜಿಲ್ಲೆ ಆಗಬೇಕಂತ ಎರಡೂ ಆಗಲಿ. ಎರಡೂ ಆಯ್ತಪ್ಪ ಅಂದ್ರೆ ಆಡಳಿತ ದೃಷ್ಟಿಯಿಂದ ಭಾಳ ಉತ್ತಮ ಆಗ್ತದೆ, ಡೆವಲಪ್ಮೆಂಟ್ಗಳು ಆಗ್ತಾವೆ. ಈಗಾಗಲೇ ಎರಡು ಡೆವಲಪಿಂಗ್ ಆಗ್ತಾ ಇದ್ದಾವೆ, ಆದರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಒಂದೇ ಬೆಳಗಾವಿ ಜಿಲ್ಲೆಗೆ ಬಂದು ಅದು ಡಿಸ್ಟ್ರಿಬ್ಯೂಟ್ ಆಗಬೇಕಾಗ್ತದೆ, ಕಡಿಮೆ ಆಗ್ತದೆ. ಫಂಡ್ ಹೆಚ್ಚು ಬಂದರೆ ಏನು ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ ಇದೆ. ಫಂಡ್ ಇಲ್ಲದ್ರೆ ಏನೂ ಇಲ್ಲ. ಇವತ್ತು ನೋಡ್ರಿ ಯಾವುದೋ ಮಾಡಬೇಕಂದ್ರೆ ಸಹಿತ ನೀವೇನೋ ಮಾಡೋಕೆ ಹೊರಟ್ರೆ ಸಾಲ ಹರಿಸಬೇಕು, ಫಂಡ್ ಇರಬೇಕು. ಫಂಡ್ ಇಲ್ಲಪ್ಪ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರತಿಭೆ ಇದ್ದು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ದಿಸೆಯಲ್ಲಿ ಸರ್ಕಾರಕ್ಕೆ ಇನ್ನಷ್ಟು ಮನವರಿಕೆ ಮಾಡಿಕೊಟ್ಟ, ಒತ್ತಡ ತಂದ, ತಮ್ಮ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡ ಇಬ್ಬರೂ ನಾಯಕರು 2 ಜಿಲ್ಲೆಗಳ ಘೋಷಣೆ ಆಗುವಂಗೆ, ಅಂದರೆ 3 ಜಿಲ್ಲೆಗಳು, ಒಂದು ಬೆಳಗಾವಿ ಅದ ಈಗಾಗಲೇ, ಚಿಕ್ಕೋಡಿ ಮತ್ತು